ಇನ್ನೊಂದು ವಿಶೇಷ ಏನಂದ್ರೆ ಈ ಸೆನ್ಸಸ್ ಮಾಡಬೇಕು ಅಂತ ಹೇಳಿ ಅವರ ಅಭಿಪ್ರಾಯ ಇದ್ದಿದ್ರೆ ಸಹಜವಾಗಿ ಬಜೆಟ್ನಲ್ಲೂ ಕೂಡ ಹಣ ಇಡ್ತಿದ್ರು ಸರ್ವೆ ಮಾಡೋಕ್ಕೆ. ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಸುಮಾರು ಸಿದ್ದರಾಮಯ್ಯನವರು ಸುಮಾರು 300 ಕೋಟಿನೋ 165 crores ಓನ್ಲಿ ಇನ್ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಮಾಡಿದೆ. ಇವರು ಇಡೀ ಭಾರತ ದೇಶಕ್ಕೆ 515 ಕೋಟಿ ಇಟ್ಟಿದ್ದಾರೆ. ಇದು ಹೆಂಗ ಸಾಧ್ಯ? UP ಅಂತ ರಾಜ್ಯಕ್ಕೂ ಮಾಡಕ್ಕಾಗೋದಿಲ್ಲ ಅಂದ್ರೆ ಇದು ಸುಮ್ಮನೆ ತೋರಿಕೆಗಾಗಿ ಹೇಳಕ್ಕೆ ಈ ದುಡ್ಡನ್ನ ಇಟ್ಟಿದ್ದಾರೆ ಹೊರತಾಗಿ ಇದನ್ನ ಸೆನ್ಸಸ್ ಮಾಡಿ ಬ್ಯಾಕ್ವರ್ಡ್ ಕ್ಲಾಸ್ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನತಕ್ಕಂಥದ್ದು ಅವರ ಮನಸ್ಸು ಇರಲಿಲ್ಲ, ಈಗೂ ಇಲ್ಲ. ಇದ್ರೆ ಅವ್ರ ಬಜೆಟ್ ಘೋಷಣೆನೂ ಕೂಡ ಮಾಡ್ತಿದ್ರು. ಹೀಗೆ ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವು ಎಲ್ಲ ಯೋಜನೆಗಳು ಏನ್ ಈಗಾಗಲೇ ಶಿವಕುಮಾರ್ ತಮ್ಮ ಭಾಷಣದಲ್ಲಿ ಹೇಳಿದ್ರು, ಸ್ವಾಗತ ಭಾಷಣದಲ್ಲಿ ಯಾವ್ಯಾವ ಅವರು ಪ್ರಾಮಿಸ್ ಮಾಡಿದ್ರು ಮತ್ತು ನಮ್ಮ ಚುನಾವಣೆ. ಇನ್ನೊಂದು ವಿಶೇಷ ಏನಂದ್ರೆ ಈ ಸೆನ್ಸಸ್ ಮಾಡಬೇಕು ಅಂತ ಹೇಳಿ ಅವರ ಅಭಿಪ್ರಾಯ ಇದ್ದಿದ್ರೆ ಸಹಜವಾಗಿ ಬಜೆಟ್ನಲ್ಲೂ ಕೂಡ ಹಣ ಇಡ್ತಿದ್ರು ಸರ್ವೆ ಮಾಡೋಕ್ಕೆ. ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಸುಮಾರು ಸಿದ್ದರಾಮಯ್ಯನವರು ಸುಮಾರು 300 ಕೋಟಿನೋ 165 crores ಓನ್ಲಿ ಇನ್ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಮಾಡಿದೆ. ಇವರು ಇಡೀ ಭಾರತ ದೇಶಕ್ಕೆ 515 ಕೋಟಿ ಇಟ್ಟಿದ್ದಾರೆ. ಇದು ಹೆಂಗ ಸಾಧ್ಯ? UP ಅಂತ ರಾಜ್ಯಕ್ಕೂ ಮಾಡಕ್ಕಾಗೋದಿಲ್ಲ ಅಂದ್ರೆ ಇದು ಸುಮ್ಮನೆ ತೋರಿಕೆಗಾಗಿ ಹೇಳಕ್ಕೆ ಈ ದುಡ್ಡನ್ನ ಇಟ್ಟಿದ್ದಾರೆ ಹೊರತಾಗಿ ಇದನ್ನ ಸೆನ್ಸಸ್ ಮಾಡಿ ಬ್ಯಾಕ್ವರ್ಡ್ ಕ್ಲಾಸ್ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನತಕ್ಕಂಥದ್ದು ಅವರ ಮನಸ್ಸು ಇರಲಿಲ್ಲ, ಈಗೂ ಇಲ್ಲ. ಇದ್ರೆ ಅವ್ರ ಬಜೆಟ್ ಘೋಷಣೆನೂ ಕೂಡ ಮಾಡ್ತಿದ್ರು. ಹೀಗೆ ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವು ಎಲ್ಲ ಯೋಜನೆಗಳು ಏನ್ ಈಗಾಗಲೇ ಶಿವಕುಮಾರ್ ತಮ್ಮ ಭಾಷಣದಲ್ಲಿ ಹೇಳಿದ್ರು, ಸ್ವಾಗತ ಭಾಷಣದಲ್ಲಿ ಯಾವ್ಯಾವ ಅವರು ಪ್ರಾಮಿಸ್ ಮಾಡಿದ್ರು ಮತ್ತು ನಮ್ಮ ಚುನಾವಣೆ